ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಸದ್ಯ ನಟ ಚಿಕ್ಕಣ್ಣ ಆಗಮಿಸಿದ್ದಾರೆ. ಮಹಜರು ಕಾರ್ಯ ಆದಂತಹ ನಂತರದಲ್ಲಿ ಈಗ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಚಿಕ್ಕಣ್ಣ. ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಚಾನ್ಸಸ್ ಇದೆ. ಪೊಲೀಸರು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಚಾನ್ಸಸ್ ಇದೆ. ತಮ್ಮದೇ ಕಾರ್ನಲ್ಲಿ ಠಾಣೆಗೆ ಆಗಮಿಸಿದ್ದಾರೆ ನಟ ಚಿಕ್ಕಣ್ಣ. ಚಿಕ್ಕಣ್ಣರಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಿದ್ದಾರೆ ಪೊಲೀಸರು ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸ್ಟೋನಿ ಬ್ರೂಕ್ನಲ್ಲಿ ಮಹಜರು ಕಾರ್ಯದಲ್ಲಿ ಭಾಗಿಯಾದಂತಹ ನಂತರದಲ್ಲಿ ನಟ ಚಿಕ್ಕಣ್ಣ ತಮ್ಮದೇ ಕಾರ್ನಲ್ಲಿ ಈಗ ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಆಗಮಿಸಿದ್ದಾರೆ. ತಮ್ಮದೇ ಕಾರ್ನಲ್ಲಿ ಅವರು ಆಗಮಿಸಿದ್ದಾರೆ. ಈಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆವತ್ತು ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಆಹಾರವನ್ನ ಸೇವಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಪಾರ್ಟಿಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವ ವಿಚಾರವಾಗಿ ಚರ್ಚೆಯಾಯಿತು ಅನ್ನೋದ್ರ ಬಗ್ಗೆ ತಮ್ಮ ಹೇಳಿಕೆಯನ್ನ ದಾಖಲು ಮಾಡುತ್ತಿದ್ದಾರೆ. ತಮ್ಮದೇ ಕಾರ್ನಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ನಟ ಚಿಕ್ಕಣ್ಣ ಅವರು ಆಗಮಿಸಿದ್ದಾರೆ. ಪ್ರಕರಣದಲ್ಲಿ ಅವರನ್ನ ವಿಟ್ನೆಸ್ ಆಗಿ ಕನ್ಸಿಡರ್ ಮಾಡಿರೋದು. ಒಂದ್ ಕಡೆಗೆ ಗಮನಿಸ್ತಾ ಇದ್ದೀರಿ, ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಮಹಜರು ನಡೆದಂತಹ ಸಂದರ್ಭದಲ್ಲಿ ಆಗ್ಲೂ ನಟ ಚಿಕ್ಕಣ್ಣ ಅವರಲ್ಲಿದ್ರು. 1-1.5 ಗಂಟೆಗಳ ಕಾಲ ಮಹಜರು ಕಾರ್ಯದಲ್ಲಿ ಭಾಗಿಯಾಗಿದ್ರು. ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಚಿಕ್ಕಣ್ಣ ಅವರ ಆಗಮನ ಆಗಿದೆ, ನಿರೀಕ್ಷೆಯಂತೆ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಇತ್ತು. ಈಗ ಆಲ್ರೆಡಿ ಎಂಟ್ರಿ ಆಗಿದ್ದಾರೆ. ಮುಂದಿನ ಪ್ರಕ್ರಿಯೆಗಳು ಏನಾಗಿರುತ್ತೆ ಅಂತ ಹೇಳಿ. ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಜರು ಪ್ರಕ್ರಿಯೆ ಮುಗಿದಿದೆ. ಅಂದ್ರೆ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಮಹಜರು ಪ್ರಕ್ರಿಯೆ ಮುಗಿದಿದೆ. ಮಹಜರು ನಡೆಸುವಂತಹ ಸಂದರ್ಭದಲ್ಲಿ ನಟ ಚಿಕ್ಕಣ್ಣನನ್ನ ಕೂಡ ಪೊಲೀಸರು ಕರೆಸ್ಕೊಂಡು ಮಹಜರವನ್ನ ಮಾಡಿದ್ರು. ಮಹಜರು ಮುಗಿದ ಬಳಿಕ ಎಲ್ಲ ಆರೋಪಿಗಳನ್ನ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದ್ರು. ಆರೋಪಿಗಳು ಬಂದ ಬೆನ್ನಲ್ಲೇ ಈಗ ನಟ ಚಿಕ್ಕಣ್ಣ ಅವರು ಕೂಡ ತಮ್ಮದೇ ಕಾರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅಂದ್ರೆ ಆರೋಪಿಗಳ ಹೇಳಿಕೆಯ ಆಧಾರದ ಮೇಲೆ, ಜೊತೆಗೆ ಏನು ಆ ಒಂದು ಪಬ್ನಲ್ಲಿ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲೂ ಚಿಕ್ಕಣ್ಣ ಇದ್ರು ಅಂತ ಏನು ಹೇಳಲಾಗ್ತಾ ಇದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಅವರನ್ನ ಠಾಣೆಗೆ ಕರೆಸ್ಕೊಂಡಿದ್ದಾರೆ. ಈ ಕೇಸ್ನಲ್ಲಿ ಏನು ಅಂತಂದ್ರೆ ನಟ ಚಿಕ್ಕಣ್ಣ ಯಾವುದೇ ರೀತಿಯಲ್ಲಿ ಹಲ್ಲೆಯಲ್ಲಿ ಭಾಗಿಯಾಗಿಲ್ಲ. ಆದ್ರೆ ಸ್ಟೋನಿ ಬ್ರೂಕ್ ನಲ್ಲಿ ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ಜೊತೆಗೆ ಆರೋಪಿಗಳೇನು ಅಲ್ಲಿ ಇದ್ರು ಆ ಟೈಮಲ್ಲಿ ನಟ ಚಿಕ್ಕಣ್ಣ ಅವರು ಇದ್ರು ಅಂತ ಹೇಳಿ. ಸೊ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಹತ್ಯೆ ಮಾಡೋದ್ರ ಬಗ್ಗೆ ಅಲ್ಲೇನಾದ್ರೂ ಮಾತುಕತೆ ನಡೆದಿತ್ತಾ, ಅದ್ರ ಬಗ್ಗೆ ಚಿಕ್ಕಣ್ಣ ಅವ್ರಿಗೆ ಮಾಹಿತಿ ಇದೆಯಾ ಅನ್ನೋದ್ರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ಪಡ್ಕೊಳ್ತಾರೆ. ಇದರಲ್ಲಿ ಅವರ ಸ್ಟೇಟ್ಮೆಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತಂದ್ರೆ ಅವರು ಕೂಡ ಏನೆಲ್ಲ ಆಯ್ತು ಅನ್ನೋದನ್ನ ಸ್ಪಷ್ಟವಾಗಿ ಪೊಲೀಸರ ಮುಂದೆ ಹೇಳ್ಬೇಕಾಗುತ್ತೆ. ಅವರು ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ಎಷ್ಟೊತ್ತಿಗೆ ಬಂದ್ರು, ಬಂದಾದ ಬಳಿಕ ಏನೆಲ್ಲ ಆಯ್ತು, ಆ ಒಂದು ಮೀಟಿಂಗ್ ನಲ್ಲಿ ಯಾರ್ಯಾರು ಇದ್ರು, ಚಿಕ್ಕಣ್ಣ ಅವರನ್ನ ಯಾರಲ್ಲಿ ಕರೆಸ್ಕೊಂಡಿರುವಂತದ್ದು, ಯಾಕೆ ಕರೆಸ್ಕೊಂಡ್ರು, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಪೊಲೀಸರು ಪ್ರಶ್ನೆಯನ್ನ ಕೇಳುವಂತಹ ಕೆಲಸವನ್ನ ಮಾಡ್ತಾರೆ. ಪ್ರಶ್ನೆಯನ್ನ ಕೇಳಿದ ಬಳಿಕ ಅವರ ಒಂದು ಹೇಳಿಕೆಯನ್ನ ಕೂಡ ಅವರು ಸ್ಟೇಟ್ಮೆಂಟ್ ಆಗಿ ದಾಖಲಿಸ್ಕೊಳ್ತಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅವರನ್ನ ಕೂಡ ವಿಟ್ನೆಸ್ ಮಾಡ್ತಾರೆ. ಸಾಕ್ಷ್ಯಾಧಾರಗಳನ್ನ ಏನ್ ಸಂಗ್ರಹಿಸಿದ್ರು ಆ ಸಂದರ್ಭದಲ್ಲಿ ಕೆಲವೊಂದು ಎವಿಡೆನ್ಸ್ ಗಳನ್ನ ಪೊಲೀಸರು ಪ್ರೂವ್ ಮಾಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಚಿಕ್ಕಣ್ಣ ಅವರ ಹೇಳಿಕೆ ಕೂಡ ಈ ಒಂದು ಪ್ರಕರಣದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಚಿಕ್ಕಣ್ಣ ಅವರು ನಾರ್ಮಲ್ ಆಗಿ ಆ ರೆಸ್ಟೋ ಬಾರ್ಗೆ ಬಂದ್ರ ಅಥವಾ ಯಾರಾದ್ರೂ ಅವರನ್ನ ಕರೆಸ್ಕೊಂಡ್ರ ಅನ್ನೋದು ಕೂಡ ಈಗ ಪ್ರಶ್ನೆ ಆಗ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ರೇಣುಕಾಸ್ವಾಮಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನ ಆರೋಪಿಗಳು ಟಾರ್ಗೆಟ್ ಮಾಡಿರುವಂತದ್ದು ಅವತ್ತೇ ಅಲ್ಲ, ಅದಕ್ಕಿಂತ ಮುಂಚೆನೆ ಆರೋಪಿಗಳನ್ನ ಟಾರ್ಗೆಟ್ ಮಾಡಿದ್ರು. ಇನ್ನು ಈ ಒಂದು ಪಬ್ನಲ್ಲಿ ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ವಿಚಾರವನ್ನೇ ಮಾತನಾಡೋದಕ್ಕೆ ಎಲ್ಲರನ್ನ ಕರೆಸ್ಕೊಂಡಿದ್ರ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಹಂಗೇನಾದ್ರೂ ಆಗಿದ್ರೆ ಅಲ್ಲಿ ಅವರು ಮಾತುಕತೆಯನ್ನ ನಡೆಸಿದ್ರೆ ಚಿಕ್ಕಣ್ಣನಿಗೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕಾಗುತ್ತೆ. ಆದ್ರೆ ಅಲ್ಲೇನಾಯ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಪ್ರಕರಣವನ್ನ ಈಗಾಗಲೇ ಪೊಲೀಸರು ಗಂಭೀರವಾಗಿ ಪರಿಗಣಿಸಿರೋದ್ರಿಂದ ಆ ಒಂದು ಮೀಟಿಂಗ್ ನಲ್ಲಿ ಅಥವಾ ಅವರೇನ್ ಪಾರ್ಟಿ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಕ್ಲೀನ್ ಆಗಿ ಸ್ಪಷ್ಟವಾಗಿ ಪೊಲೀಸರ ಮುಂದೆ ಚಿಕ್ಕಣ್ಣ ಹೇಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರನ್ನ ಈಗ ಕರೆಸ್ಕೊಂಡಿದ್ದಾರೆ ಪೊಲೀಸರು. ವಿದ್ಯಾ, ರೈಟ್, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ದೃಶ್ಯದಲ್ಲೂ ಕೂಡ ಗಮನಿಸಿದ್ರಿ, ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಚಿಕ್ಕಣ್ಣ ಅವರು ಆಗಮಿಸಿದಂತಹ ದೃಶ್ಯಗಳನ್ನ ಕೂಡ ನೀವು ನೋಡಿದ್ರಿ. ಎಂಟರ್ ಆದಂಥವರು ಈಗ ನೇರವಾಗಿ ಸ್ಟೇಷನ್ನ ಒಳಭಾಗಕ್ಕೆ ಹೋಗಿದ್ದಾರೆ. ಅಲ್ಲಿ ತಮ್ಮ ಹೇಳಿಕೆಯನ್ನ ಅವರು ದಾಖಲು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾಹಿತಿಯನ್ನ ಚಿಕ್ಕಣ್ಣ ಅವರಿಂದ ಪಡ್ಕೊಳ್ತಾರೆ ಪೊಲೀಸರು. ಯಾಕಂದ್ರೆ ಈ ಹತ್ಯೆ ನಡೆಯುವುದಕ್ಕೂ ಮುನ್ನ ಆ ಶೆಡ್ಗೆ, ವಿನಯ್ ಮಾಲೀಕತ್ವದ ಶೆಡ್ಗೆ ಆರೋಪಿಗಳು ಹೋಗೋದಕ್ಕೂ ಮುನ್ನ ನಟ ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ
ಮೀಟಿಂಗ್ ನ ಮಾಡಿದ್ರು, ಪಾರ್ಟಿಯನ್ನ ಮಾಡಿದ್ರು ಸ್ಟೋನಿ ಬ್ರೂಕ್ನಲ್ಲಿ. ಆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಆ ಸಂದರ್ಭದಲ್ಲಿ ರೈಟ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಆರೋಪಿಗಳನ್ನ ವಾಪಸ್ ಸ್ಟೇಷನ್ಗೆ ಕರೆತಂದಂತಹ ಸಂದರ್ಭದ ದೃಶ್ಯ. ಎಲ್ಲ ಆರೋಪಿಗಳು 6 ಜನ ಆರೋಪಿಗಳನ್ನ ಕರ್ಕೊಂಡು ಹೋಗ್ಲಾಗಿರುತ್ತೆ. 6 ಜನ ಆರೋಪಿಗಳನ್ನ ಸ್ಟೇಷನ್ನ ಒಳಭಾಗಕ್ಕೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಹಜರು ಕಾರ್ಯಕ್ಕೆ ಕರ್ಕೊಂಡು ಹೋದಂತಹ ಆರೋಪಿಗಳು ಎಲ್ಲರೂ ಕೂಡ ಈಗ ಮರಳಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಆಗಮಿಸಿದ್ದಾರೆ. ಅವರು ಬಂದಂತಹ ಬೆನ್ನಲ್ಲೇ ತಮ್ಮ ಕಾರ್ನಲ್ಲಿ ನಟ ಚಿಕ್ಕಣ್ಣ ಅವರ ಎಂಟ್ರಿ ಕೂಡ ಆಗಿದೆ. ಅವರಿಂದ ಕೂಡ ಈಗ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಕೆಲಸ ಆಗುತ್ತೆ. ಮಹತ್ವದ ಮಾಹಿತಿ ಅವರಿಂದ ಏನ್ ಕಲೆ ಹಾಕಲಾಗತ್ತೆ ಅಂತ ಹೇಳಿದ್ರೆ, ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ವಿಚಾರವನ್ನ ದರ್ಶನ್ ಪ್ರಸ್ತಾಪ ಮಾಡಿದ್ರ. ನಟ ದರ್ಶನ್ ಅವರೇ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ಚಿಕ್ಕಣ್ಣ ಅವರನ್ನ ಕರೆಸಿದ್ರ ಅಥವಾ ತಾವಾಗಿಯೇ ಚಿಕ್ಕಣ್ಣ ಆ ಸಂದರ್ಭದಲ್ಲಿ ಹೋಗಿದ್ರ? ಇದು ಸ್ಟೇಷನ್ಗೆ ಬಂದಂತಹ ಸಂದರ್ಭದ ದೃಶ್ಯ ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇದ್ದಾರೆ. ಆ ಪಿಂಕ್ ಕಲರ್ ಮಾಸ್ಕ್ ಅನ್ನ ಹಾಕಿದ್ದಾರೆ ಚಿಕ್ಕಣ್ಣ. ನೇರವಾಗಿ ಸ್ಟೇಷನ್ ಒಳಭಾಗಕ್ಕೆ ಹೋಗಿದ್ದಾರೆ. ಅಲ್ಲಿ ಅವರಿಂದ ಆ ಸ್ಟೋನಿ ಬ್ರೂಕ್ ನಲ್ಲಿ ನಡೆದಂತಹ ಪಾರ್ಟಿ, ಆ ಪಾರ್ಟಿಯ ಸಂದರ್ಭದಲ್ಲಿ ಆದಂತಹ ಮಾತುಕತೆ, ಆ ಮಾತುಕತೆಯ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ವಿಚಾರ ಉಲ್ಲೇಖ ಆಗಿತ್ತಾ ಅಥವಾ ಅಶ್ಲೀಲ ಮೆಸೇಜ್ಗಳನ್ನ ಆತ ಕಳುಹಿಸಿದ್ದ, ಆತನಿಗೆ ಬುದ್ಧಿ ಕಲಿಸಬೇಕು, ಎತ್ತಾಕೊಂಡು ಬರಕ್ ಹೇಳಿದ್ದೀವಿ, ಈ ರೀತಿಯಾದಂತಹ ವಿಚಾರಗಳೇನಾದ್ರೂ ಅಲ್ಲಿ ಪ್ರಸ್ತಾಪ ಆಗಿತ್ತಾ? ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಣ್ಣ ಅವರಿಂದ ಹೇಳಿಕೆಯನ್ನ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಪ್ರಕರಣದಲ್ಲಿ ನಟ ಚಿಕ್ಕಣ್ಣ ಅವರನ್ನ ಸಾಕ್ಷಿಯನ್ನಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಯಾಕಂದ್ರೆ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಅವರಿದ್ದಂತಹ ಕಾರಣಕ್ಕಾಗಿ ಆರೋಪಿಗಳ ಜೊತೆಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.